ಹಾಯ್ ನನ್ನೆಲ್ಲ ಮಾನ್ಸೂನ್ ರೈಡ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಇವತ್ತು ಬಂದಿರೋ ಟಾಪಿಕ್ ಏನಪ್ಪ ಅಂತಂದರೆ, ಲೈವ್ಗೆ ಬರೋಂಥ ನಿಮ್ಮೆಲ್ಲ ವೀಕ್ಷಕರನ್ನು ಹೇಗೆ ನಿಮ್ಮ ಸಬ್ಸ್ಕ್ರೈಬರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅನ್ನೋ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಬನ್ನಿ ಈ ವಿಡಿಯೋನ ಪೂರ್ತಿ ನೋಡಿ. ನಾವು ಲೈವ್ಗೆ ಎಂಟ್ರಿ ಆದಾಗ, ಲೈವ್ನ ಶುರು ಮಾಡಿದಾಗ ಏನೆಲ್ಲ ಆರಂಭದಿಂದ ಕೊನೆವರೆಗೂ ಏನೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು, ಒಂದು ಟೈಟಲ್ ಲೈನ್ ಹಾಕೋದ್ರಿಂದ ಆಗಲಿ, ಒಂದು ತಮ್ನೈಲ್ ಫೋಟೋನ ಹಾಕೋದಾಗಲಿ, ಮತ್ತು ಲೈವ್ಗೆ ನೀವು ಒಳಗಡೆ ಬಂದಾಗ ಒಂದು ಪೋಲ್ ಕ್ರಿಯೇಟ್ ಮಾಡೋದಾಗಲಿ, ಆಮೇಲೆ ಮೆಸೇಜ್ಗಳು ಬರ್ತಾ ಇರ್ತವೆ, ಇದ್ದಕ್ಕಿದ್ದಂಗೆ ಸ್ಟಕ್ ಆಗ್ತದೆ. ಆವಾಗ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ನಿಮಗೆ ಮೆಸೇಜ್ಗಳು ಕಾಣಲ್ಲ. ಆವಾಗ ಹೇಗೆ ನಾವು ಆ ಚಾಟ್ ಫಿಲ್ಟರ್ ಆಪ್ಷನ್ಗೆ ಹೋಗೋದ್ರ ಮುಖಾಂತರ ಹೇಗೆ ಮೆಸೇಜ್ಗಳನ್ನ ಮತ್ತೆ ನಾವು ಕಾಣೋ ರೀತಿ ಮಾಡ್ಬೋದು. ಆಮೇಲೆ ನೀವೀಗ ಫೇಸ್ ಲೈವ್ ಮಾಡ್ತಾಯಿದ್ದಾರೆ, ನಿಮ್ಮ ಫಿಲ್ಟರ್ ಮಾಡಿಕೊಂಡು ನಿಮ್ಮ ಮುಖದ ಸೌಂದರ್ಯವನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಮ ವಿಡಿಯೋ ಅಂದರೆ ನಿಮ್ಮ ಲೈವ್ ವಿಡಿಯೋನ ಒಂದು ಸಣ್ಣ 5 ನಿಮಿಷದ ಚಿಕ್ಕ ವಿಡಿಯೋ ಆಗಿ ಅಪ್ಲೋಡ್ ಮಾಡೋದು ಹೇಗೆ, ಅಂದರೆ ಹೈಲೈಟ್ಸ್, ನಿಮ್ಮ ಲೈವ್ ವಿಡಿಯೋದ ಒಂದು ಹೈಲೈಟ್ಸ್ನ ಹೇಗೆ ನಿಮ್ಮ ಒಂದು ಚಿಕ್ಕ ವಿಡಿಯೋ ಆಗಿ ಅಪ್ಲೋಡ್ ಮಾಡೋದು, ಅಲ್ಲೇ ಇದೆ ಆಪ್ಷನ್. ಅದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, 5 ನಿಮಿಷದ ವಿಡಿಯೋ ಆಗಿ ಅದು ಅಪ್ಲೋಡ್ ಆಗುತ್ತೆ. ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ ನೀವು ಲೈವ್ ಮಾಡ್ತಾ ಇರುವಾಗ ಹೇಗೆ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡ್ಬೋದು ನಿಮ್ಮ ಲೈವ್ನ ಅಂತ ಅದನ್ನು ಹೇಳ್ಕೊಡ್ತೀನಿ. ಈಗ ಕೆಲವೊಂದು ಲೈವ್ನ ಆಪ್ಷನ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಒಂದಷ್ಟು ವಿಷಯನ ಲೈವ್ ಬಗ್ಗೆ ತಿಳ್ಕೊಳ್ಳಿ. ಈಗ ನೋಡಿ, ಹೇಗೆ ನಮ್ಮ ಮೊಬೈಲ್ನಲ್ಲಿ ನಾವು ಲೈವ್ನ ಶುರು ಮಾಡೋದು ಅನ್ನೋದನ್ನು ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ನಿಮಗೆ ತೋರಿಸ್ತೀನಿ. ಮೊದಲು ನಾವು ಯೂಟ್ಯೂಬ್ಗೆ ಹೋಗಬೇಕು. ಯೂಟ್ಯೂಬ್ಗೆ ಹೋಗಿ ನೋಡಿ, ಕೆಲವರು ಲೈವ್ ನಡೀತಾ ಇದೆ. ಇಲ್ಲಿ ಬ್ರೈಟ್ ಶ್ರುತಿ ಅನ್ನೋರ್ದು. ಇಟ್ಸ್ ಓಕೆ. ನಾವು ಇಲ್ಲಿ ಪ್ಲಸ್ ಬಟನ್ನ ಕ್ಲಿಕ್ ಮಾಡಬೇಕು. ಪ್ಲಸ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಇಲ್ಲಿ ವಿಡಿಯೋ ಮಾಡ್ಬೋದು, ಶಾರ್ಟ್ ಮಾಡ್ಬೋದು, ಅಥವಾ ಕಮ್ಯುನಿಟಿ ಪೋಸ್ಟ್ನ ಹಾಕ್ಬೋದು. ಇವಾಗ ಏನು ಮಾಡಬೇಕು, ನಾವು ಲೈವ್ಗೆ ಎಂಟ್ರ್ ಆಗೋಕ್ಕೆ ಮುಂಚೆ ನಾವು ಲೈವ್ಗೆ ಒಂದು ಟೈಟಲ್ ಲೈನ ಕೊಡಬೇಕು. ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅಲ್ವಾ, ಆ ನೆಕ್ಸ್ಟ್ ಆಪ್ಷನ್ ಒತ್ತಬಾರ್ದು ನಾವು. ಅದಕ್ಕಿಂತ ಮುಂಚೆ ಸೆಟ್ ಮಾಡಬೇಕು. ವೀಣಕ್ಕ ನೀವು ಕೇಳ್ತಿದ್ರಿ ಅಲ್ವಾ, ನಿಮಗೆ ಇದು ಉಪಯೋಗ ಆಗುತ್ತೆ ನೋಡಿ. ಇಲ್ಲಿ ಪೆನ್ ಬಟನ್ ಕಾಣ್ತಾ ಇದೆಯಲ್ಲ ಬಲಗಡೆ, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಆಲ್ರೆಡಿ ಇದು ಡಿಫಾಲ್ಟಾಗಿ ಆಗಿರ್ತಕ್ಕಂಥದ್ದು ಕರ್ನಾಟಕ ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ ಅಂತ ಇದು ಡಿಫಾಲ್ಟ್ ಇರುತ್ತೆ. ನಾವು ಇದು ಸ್ಟಾರ್ಟಿಂಗು ಬರಿಬೇಕೇನಂದ ನೋಡಿ, ಏನೋ ಒಂದು ಲೈನ್ ಹಾಕ್ತೀನಿ. ಆನಂದಮಯ ಹಿ ಜಗ ಹೃದಯ ನೋಡಿ, ಒಂದು ಒಳ್ಳೆ ಸಾಂಗ್ ಇದು. ಇದ್ರ ಲೈನ್ ಹಾಕ್ತೆ ಅಂದರೆ ಇಂಪ್ರೆಸ್ ಆಗ್ತದೆ ನೋಡಿದವ್ರು. ಈಗ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾಯಿರೋರಿಗೆ ನಿಮ್ಮ ಲೈವ್ನ ಇಂಪ್ರೆಸ್ ಆಗಿ ಕಾಣ್ತು ಅಂದರೆ ಒಳಗಡೆ ಎಂಟ್ರಿ ಆಗ್ತಾರೆ. ಒಂದು ಲೈನ್ ಇರಬೇಕು. ಆಮೇಲೆ ನೋಡಿ, ಇಲ್ಲಿ ನೋಡಿ, ವಿಸಿಬಿಲಿಟಿ ನಾನು ಅನ್ಲಿಸ್ಟೆಡ್ ಅಂತ ಇಟ್ಟಿದ್ದೀನಿ. ಇದು ಪಬ್ಲಿಕ್ ಇರಬೇಕು. ಆ್ಯಕ್ಚುಲಿ ನಾನು ಎಲ್ಲ ಕಾಂಗ್ ಸೆಟ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ಇಟ್ಟಿದ್ದೀನಿ ಅಂತ ಇನ್ನೂ ಸರಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಅದು ಸೆಟ್ ಮಾಡಾದ್ಮೇಲೆ ನೀವು ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಈಗ ಲೈನ್ ಆಯಿತು. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ಇದು ಆಯ್ತಲ್ವಾ, ಕ್ಲಿಕ್ ಮಾಡಿ. ಇದು ಆದಮೇಲೆ ನೀವು ನೋಡಿ, ಕೊನೆ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ತಮ್ನೈಲ್ ಇಮೇಜನ್ನು ನೀವು ಕ್ರಿಯೇಟ್ ಮಾಡಬೇಕು. ಒಂದು ಒಳ್ಳೆ ತಮ್ನೈಲ್ ಫೋಟೋನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 3 ಆಪ್ಷನ್ ಬರುತ್ತೆ: ಎಡಿಟ್, ಟೇಕ್, ಅಪ್ಲೋಡ್ ತಮ್ನೈಲ್ ಅಂತ. ಅಪ್ಲೋಡ್ ಮಾಡೋಣ. ಇದನ್ನು ಒಂದು ಸಾರಿ ಪ್ರೆಸ್ ಮಾಡಿ ಬಿಟ್ಬಿಡಿ. ನೀವು ಪದೇ ಬರಲ್ಲ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಲ್ರೆಡಿ ತಗೊಂಡ್ಬಿಡ್ತೈತೆ, ಮತ್ತೆ ಲೇಟ್ ಆಗ್ತೈತೆ ಲೈವ್ ಮಾಡೋಕ್ಕೆ. ನೋಡಿ, ಒಂದೇ ಒಂದು ಸಾರಿ ಕ್ಲಿಕ್ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿತೈತೆ, ವೆಯ್ಟ್ ಮಾಡಿ. ನಂದೀಗ ಯಾವುದೋ ಫೋಟೋಗಳು ಕಾಣ್ತಾವಲ್ಲಿ ಸ್ಕ್ರೀನಲ್ಲಿ. ಹುಡುಕಬೇಕು, ಒಂದು ಒಳ್ಳೆ ಫೋಟೋ ಹುಡುಕಿ ಹಾಕಬೇಕು. ಬಂತಲ್ವಾ ನೋಡಿ, ಯಾವುದಾದ್ರು ಒಂದು ಇದನ್ನೇ ಹಾಕ್ತೀನಿ. ನೋಡಿ, ಈ ಫೋಟೋ ಹಾಕ್ತೀನಿ. ಹಿಂಗೆ ಸೆಟ್ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ಜೂಮ್ ಮಾಡಿಕೊಂಡು ಒಂದು ಫೋಟೋ ಸೆಟ್ ಆಯಿತಾ. ನೆಕ್ಸ್ಟ್ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಸೇವ್ ಅಂತ. ಸೇವ್ ಕ್ಲಿಕ್ ಮಾಡಿದೆ. ಇವಾಗ ನೋಡಿ, ಈ ಕಡೆ ಇಲ್ಲಿ ಒಂದು ಮೇಲ್ಗಡೆ ಶೇರ್ ಬಟನ್ ಕಾಣ್ತಾ ಇದೆ. ಪಕ್ಕದಲ್ಲಿ ಕ್ಯಾಮ್ರದ್ದು ನೀವು ಫ್ರಂಟ್ ಆದರೂ ಮಾಡ್ಕೋಬೋದು, ಬ್ಯಾಕ್ ಆದರೂ ಮಾಡ್ಕೋಬೋದು ಆಪ್ಷನ್ ಇದೆ. ಫೇಸ್ ಲೈವ್ ಮಾಡೋದು ಫ್ರಂಟ್ ಮಾಡ್ಕೊಳ್ಳಿ, ಫೇಸ್ ಲೈವ್ ಮಾಡದೇ ಇರೋರು ಬ್ಯಾಕ್ ಮಾಡ್ಕೊಳ್ಳಿ. ಇದಾಯಿತಾ. ಈಗ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ, ಗೋ ಲೈವ್ ಅಂತ. ನೀವು ಇದನ್ನು ಒತ್ತಿದ್ರೆ ನೀವು ಲೈವ್ಗೆ ಎಂಟ್ರ್ ಆಗ್ತೀರಿ. ನೋಡಿ, ಗೋ ಲೈವ್ ಬಂತು ಲೈವು. ನೋಡಿ, ಲೈವ್ ಬಂತು. ದಿನ ಬೆಳಗ್ಗೆ ನಾವು ಲೈವ್ ಶುರು ಮಾಡಿದಾಗ ಇದೇ ರೀತಿ ಇರುತ್ತೆ ನಮ್ಮ ಡೈಲಿ ರುಟೀನು. ಇಲ್ಲಿ ಕೆಲವೊಂದು ಆಪ್ಷನ್ಗಳಿದ್ದಾವೆ, ತೋರಿಸ್ಬಿಡ್ತೀನಿ. ಪೋಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಪೋಲ್ ಅಂದರೆ ನಮ್ಮ ಲೈವ್ಗೆ ಎಷ್ಟು ಜನ ಬಂದು ವಿಸಿಟ್ ಕೊಟ್ಟು, ಅಂದರೆ ಭೇಟಿ ಮಾಡಿ ಹೋಗಿದ್ದಾರೆ ಅನ್ನೋದೊಂದು ಗೊತ್ತಾಗ್ತೈತೆ. ಅದು ಬಿಟ್ಟರೆ ಅಂಥದ್ದೇನು ಯೂಸ್ ಇಲ್ಲ. ಎಷ್ಟು ಜನ ಬಂದಿದ್ದರು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ನಾನು ಟಾರ್ಗೆಟು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಬರ್ಸ್ಕೋಬೇಕು ನಾನು, ಆ ರೀತಿ ಯೋಚನೆ ಇರೋರಿಗೆ ಇದು ಯೂಸ್ ಆಗ್ತದೆ. ನೋಡಿ, ಇಲ್ಲಿ ಕೆಳಗಡೆ ಪ್ಲಸ್ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ.
ನೋಡಿ ಇಲ್ಲಿ ಮೊದಲನೇ ಆಪ್ಷನ್ ಸ್ಟಾರ್ಟ್ ಎ ಪೋಲ್ ಅಂತ ಇದೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಸ್ಕ್ ಯುವರ್ ಕಮ್ಯುನಿಟಿ ಎಸ್ ಆರ್ ನೋ. ನಾವು ಹಾಕೋದು ಮಾಮೂಲಿ ಕಾಫಿ ಆಯಿತಾ ಇಷ್ಟೇ ಹಾಕ್ಬಿಟ್ಟು ಎಸ್ ಆರ್ ನೋ ಸ್ಟಾರ್ಟ್ ಪೋಲ್ ಅಂತ ಕೊಟ್ಟರೆ ನೋಡಿ ಸ್ಟಾರ್ಟ್ ಪೋಲ್ ಶುರು ಆಗ್ತದೆ. ಅದು ನಿಮಗೆ ಕಾಣಲ್ಲ, ಮೋಸ್ಟ್ಲಿ ಬೇರೆಯವ್ರಿಗೆ ಕಾಣಿಸುತ್ತೆ. ನೋಡಿ ಕಾಫಿ ಆಯ್ತು ಇಲ್ಲಿ ಬಂತು ಪೋಲು. ಅವರಿಗೆ ಲೈವ್ಗೆ ಎಂಟ್ರಿ ಆದವ್ರಿಗೆ ಅದು ಸ್ಟಾರ್ಟಿಂಗ್ ತೋರಿಸುತ್ತೆ, ಕಾಫಿ ಆಯಿತಾ ಅಂತ ಕೇಳುತ್ತೆ. ಅವರು ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡ್ತಾರೆ. ಆವಾಗ ಅವರು ಎಂಟ್ರಿ ಆಗಿದ್ದ ನಂಬರ್ ನಮಗೆ ಕೌಂಟ್ ಆಗ್ತದೆ. ಇದು ಒಂದಾದರೆ, ಇನ್ನು ಎರಡನೇ ಆಪ್ಷನ್ನು ನೀವು ಬಂದರೆ ಇಲ್ಲಿ ನಿಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಇದು ನೆಕ್ಸ್ಟ್ ಹೇಳೋಣ, ಯಾಕಂದರೆ ಈಗ ಫಸ್ಟ್ ಒಬ್ಬರನ್ನ ಎಂಟ್ರಿ ಮಾಡಿಸೋಣ ಲೈವ್ಗೆ. ಈಗ ಒಬ್ಬರು ಬರ್ತಾರೆ ನೋಡಿ, ನಮ್ಮ ಮಿಸ್ಸಸ್ ಅವರ ಐಡಿಯಿಂದ ಹಾಯ್ ಅಂತ ಬರ್ತಾರೆ. ಹಾಯ್ ಅಂತ ಬಂತ ಮೆಸೇಜು? ಬಂತು ನೋಡಿ. ಇವ್ರದ್ದು ಅಕ್ಷರಗಳೆಲ್ಲ ಅವರ ಒಂದು ಚಾನಲ್ ಐ ಡಿ ವೈಟಲ್ಲಿದೆ, ಅಂದರೆ ಬಿಳಿ ಬಣ್ಣದಲ್ಲಿದೆ. ಅಂದರೆ ಇವರಿಗೆ ನಾವು ಬ್ಲೂ ಕೊಟ್ಟಿಲ್ಲ. ಬ್ಲೂ ಅಂದರೆ ಏನಂದರೆ ಒಂದು ಮಾಡರೇಟರ್, ಅಂದರೆ ನಿರ್ವಹಣೆ, ಆ ಲೈವ್ನ ನಿರ್ವಹಣೆ ಮಾಡೋರು. ಎರಡು ಆಪ್ಷನ್ ಇದೆ, ಒಂದು ಸ್ಟ್ಯಾಂಡರ್ಡ್ ಮಾಡರೇಟರ್, ಇನ್ನೊಂದು ಮ್ಯಾನೇಜಿಂಗ್ ಮಾಡರೇಟರ್ ಅಂತ. ಸ್ಟ್ಯಾಂಡರ್ಡ್ ಅಂತ ಕೊಟ್ಟರೆ ಸ್ವಲ್ಪ ನಿಮ್ಮ ಲೈವ್ನ ಸ್ವಲ್ಪ ಕಂಟ್ರೋಲ್ ಮಾಡೋಷ್ಟು ಅವ್ರ ಕೆಪಾಸಿಟಿ ಇರುತ್ತೆ. ಮ್ಯಾನೇಜಿಂಗ್ ಮಾಡರೇಟರ್ ಫುಲ್ ಮಾಡರೇಟರ್ ಥರ ಅದನ್ನು ಕೊಟ್ಟರೆ ನಿಮ್ಮ ಲೈವ್ನ ಸಂಪೂರ್ಣ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಶಕ್ತಿ ಅವರಿಗಿರುತ್ತೆ. ಇಲ್ಲಿ ನೋಡಿ, ಇವ್ರಿಗೆ ಬ್ಲೂ ಕೊಡಿ ಅಂತ ಕೇಳ್ತಾರಲ್ಲ, ಬ್ಲೂ ಕೊಡೋದು ಹೇಗೆ ಅನ್ನೋದು ಕೆಲವರು ಇದನ್ನು ಕಲ್ತ್ಕೊಬೋದು. ಈಗ ಅವರ ಕಾಣ್ತಾ ಇದೆಯಲ್ಲ ಪೂಜಾಪುರನು ಅಂತ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಆಪ್ಷನ್ ಬಂತು ಪಿನ್ ಮೆಸೇಜ್. ಅವರನ್ನು ನೀವು ಬೇಕಾದ್ರೆ ಪಿನ್ ಮಾಡ್ಬೋದು. ಪಿನ್ ಮಾಡೋದನ್ನು ತೋರಿಸ್ತೀನಿ ಮೇಲೆ. ಚಾನಲ್ ಆ್ಯಕ್ಟಿವಿಟಿ ಮೊದಲೇ ಪಿನ್ ಮಾಡೋದು ತೋರಿಸ್ಬಿಡ್ತೀನಿ ನೋಡಿ. ಪಿನ್ ಮಾಡೋದನ್ನ ನೋಡಿ, ಅವ್ರ ಚಾನಲ್ಲು ಪಿನ್ನಾಗಿ ಕಾಣ್ತಾ ಇದೆ. ಇವಾಗ ಲೈವ್ಗೆ ಬಂದವರಿಗೆ ಹೇಗೆ ಬ್ಲೂ ಕೊಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಅವರು ಪೂಜಾಪ್ರನು ಅಂತ ಇದ್ದಾರಲ್ಲ, ಅವ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡಿದ್ಮೇಲೆ ಇನ್ನು ಪಿನ್ ಮಾಡಿದ್ದೀನಿ. ಚಾನಲ್ ಆ್ಯಕ್ಟಿವಿಟಿ ಅಂತ ನೋಡಿದ್ರೆ ಅವರ ಚಾನಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಈಗ ಕೆಲವರು ಬ್ಲೂ ಕೊಡೋಕ್ಕೆ ಮುಂಚೆ ನೀವು ಇದನ್ನು ನೋಡಬೇಕು, ಅವರು ಚಾನಲ್ ಎಷ್ಟು ದಿನದಿಂದ ಮಾಡಿದ್ದಾರೆ, ಅವ್ರ ಚಾನಲ್ಲಿ ಏನೇನೆಲ್ಲ ಆಗ್ತಾಯಿದ್ದಾರೆ, ಒಂದಷ್ಟು ಐಡಿಯಾ ಸಿಗುತ್ತೆ ಇಲ್ಲಿ. ಅದನ್ನು ನೋಡಿ ನೀವು ಹಿಂದೆ ಮುಂದೆ ನೋಡಿ ನೀವು ಬ್ಲೂ ಕೊಡಬೇಕು. ಇಲ್ಲಾಂದರೆ ನೇರ ಕೊಟ್ಟರೆ ನಿಮ್ಮ ಲೈವ್ನ ಇತ್ತೀಚೆಗೆ ತುಂಬ ಜನ ಬಂದು ಲೈವ್ನೇ ಹ್ಯಾಕ್ ಮಾಡ್ತಾಯಿದ್ದಾರೆ. ಹಾಗಾಗಿ ಹುಷಾರಾಗಿ ನೋಡಿ ಬ್ಲೂ ಕೊಡಿ. ನೋಡಿ ಈಗ ಬ್ಲೂ ಕೊಡ್ತೀನಿ ನಾನು. ಇಲ್ಲಿ ನೋಡಿ ಚಾನಲ್ ಆ್ಯಕ್ಟಿವಿಟಿ ಅಂದರೆ ಚಾನಲ್ ನೋಡಾದಮೇಲೆ ಆ್ಯಡ್ ಆ್ಯಸ್ ಮಾಡರೇಟರ್ ಅಂತ ಕಾಣ್ತಾ ಇದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಎರಡು ಆಪ್ಷನ್ ಇದೆ, ಮ್ಯಾನೇಜಿಂಗ್ ಮಾಡರೇಟರ್ ಮೊದಲನೇ ಆಪ್ಷನ್ನು, ಎರಡನೇ ಆಪ್ಷನ್ನು ಸ್ಟ್ಯಾಂಡರ್ಡ್ ಮಾಡರೇಟರ್. ನೀವು ಕೊಡಬೇಕಾಗಿರೋದು ಎರಡನೇದು ಇವಾಗ ಸ್ಟ್ಯಾಂಡರ್ಡ್ ಮಾಡರೇಟರ್. ಅದ್ರ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಅವ್ರಿಗೆ ನಮ್ಮ ಲೈವ್ ಮೇಲೆ ಕಂಟ್ರೋಲ್ ಕೆಪಾಸಿಟಿನ ಅವ್ರು ಕೊಡೋ ಅಂಥದ್ದು. ಮೊದಲನೇ ಆಪ್ಷನ್ ಬೇಡ, ಎರಡನೇ ಆಪ್ಷನ್ ಕೊಟ್ಟ ಮೇಲೆ ಅವ್ರನ್ನ ಒಂದು ಮೆಸೇಜ್ ಮಾಡೋಕ್ಕೆ ಹೇಳಿ. ಬಂತು, ಅವ್ರಿಗೆ ಬ್ಲೂ ಬಂದಿರುತ್ತೆ ಅವಾಗ. ಓಕೆನಾ, ಬ್ಲೂ ಬಂತು. ಹೀಗೆ ನಾವು ಒಬ್ಬರಿಗೆ ಬ್ಲೂ ಕೊಡೋ ಮುಖಾಂತರ ನಮ್ಮ ಲೈವ್ನ ಪಾಲುದಾರರನ್ನಾಗಿ ಅವರನ್ನು ಮಾಡ್ಕೋಬೋದು. ಇದಾದಮೇಲೆ ಇನ್ನು ನೋಡಿ, ಈಗ ಮೆಸೇಜ್ಗಳು ಬರ್ತಾ ಇರ್ತವೆ, ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಗೆ ಮೆಸೇಜ್ ಕಾಣ್ತಾ ಇಲ್ಲ. ನೀವೇ ಅನ್ಕೋತೀರಿ ಯಾರು ಲೈವಲ್ಲಿ ಇಲ್ವೇನೋ, ಯಾರು ಮೆಸೇಜ್ ಮಾಡ್ತಾ ಇಲ್ವೇನೋ ಅಂತ ನೀವು ಅನ್ಕೋತೀರಿ. ಹಾಗೇನು ಮಾಡಬೇಕು, ಒಂದು ಸಾರಿ ನೀವು ನಿಮ್ಮ ಚಾಟ್ ಫಿಲ್ಟರ್ಗೆ ಹೋಗಬೇಕು. ಚಾಟ್ ಫಿಲ್ಟರ್ ಅಂದರೆ ಇಲ್ಲಿದೆ ನೋಡಿ, ಎಡಗಡೆ ಮೂಲೆಯಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್, ಮೆಸೇಜ್ ಮತ್ತು ಸೆಟ್ಟಿಂಗ್ ಎರಡು ಕಾಣ್ತಾ ಇದೆಯಾ ನೋಡಿ, ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಚಾಟ್ ಫಿಲ್ಟರ್ ಅಂತ ಒಂದು ಆಪ್ಷನ್ ಬಂತು. ಇಲ್ಲಿ ನೀವು ಹೋಗಿ ಟಾಪ್ ಮೆಸೇಜ್ ಅಂತ ಇದೆಯಲ್ಲ, ಚಾಟ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಟಾಪ್ ಮೆಸೇಜ್ ಅಂತ ಆಪ್ಷನ್ ಇರೋದನ್ನು ಆಲ್ ಮೆಸೇಜ್ ಅಂತ ಕ್ಲಿಕ್ ಮಾಡಿ. ಆವಾಗ ನೋಡಿ ನಮ್ಮ ಇವರು HR ಕ್ರಿಯೇಟರ್ ಬಂದಿದ್ದಾರೆ. ಬ್ರದರ್, ಇದು ನಾನು ಲೈವ್ ಮಾಡ್ತಿಲ್ಲ, ಲೈವ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಸೆಟ್ಟಿಂಗ್ಸ್ ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ. ಇದು ಲೈವ್ ಅಲ್ಲ. ಇದಾದಮೇಲೆ ನೀವು ಆಯ್ತಲ್ವಾ, ಈಗ ಮೆಸೇಜ್ ನೋಡಿ, ಕೆಲವ್ರದ್ದು ಹೈಡ್ ಆಗಿರೋದು ಶೋ ಆಗ್ತದೆ. ಆ ರೀತಿ ನೋಡಿ, ಚಾಟ್ ಫಿಲ್ಟರ್ಗೆ ಹೋಗಿ ಆಲ್ ಮೆಸೇಜ್ ಅಂತ ಇರೋದನ್ನು ನೀವು ಟಾಪ್ ಮೆಸೇಜ್ ಅಂತ ಇರುತ್ತೆ, ಅದನ್ನು ಆಲ್ ಮೆಸೇಜ್ ಮಾಡ್ಕೋಬೇಕು. ಇನ್ ಕೇಸ್ ಆಲ್ ಮೆಸೇಜಲ್ಲಿದ್ದು ನಿಮಗೆ ಏನಾದರೂ ಅದು ಮೆಸೇಜ್ ಶೋ ಆಗ್ತಿಲ್ಲ, ಹೈಡ್ ಆಗಿತ್ತು ಅಂದರೆ ಮತ್ತೆ ಟಾಪ್ ಮೆಸೇಜ್ ಕ್ಲಿಕ್ ಮಾಡಿ, ಮತ್ತೆ ಬನ್ನಿ, ಮತ್ತೆ ಅದನ್ನು ಆಲ್ ಮೆಸೇಜ್ಗೆ ಕ್ಲಿಕ್ ಮಾಡಿ. ಓಕೆನಾ. ಅದು ಬಿಟ್ಟು ಕೆಳಗಡೆ ನೋಡಿ ಕಮ್ಯುನಿಟಿ ಮಾಡರೇಷನ್, ನೀವು ಹೇಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡಿಸ್ಬೇಕು ಅಂತ ಅದರಲ್ಲೆಲ್ಲ ಇದೆ, ಬೇಕಾದರೆ ಅಲ್ಲೂ ನೀವು ಓದ್ಕೊಬೋದು ಹೋಗಿ. ಎಷ್ಟು ಇದಾದಮೇಲೆ ಇನ್ನು ಬರ್ತಕ್ಕಂಥದ್ದು ಈ ಕಡೆ ನೋಡಿ, ರೈಟ್ ಸೈಡಲ್ಲಿ ಶೇರ್ ಬಟನ್ ಕಾಣ್ತಾ ಇದೆ. ನೀವು ಲೈವ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗೆ ನಿಮ್ಮ ಲೈವ್ನ ಶೇರ್ ಮಾಡಬೇಕು ಅಂದರೆ ಅದ್ರ ಮುಖಾಂತರ ನೀವು ಶೇರ್ ಮಾಡಿ ಬರ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ನೋಡಿ ಕಾಣ್ತಾ ಇದೆಯಾ ಮಾರ್ಕು, ಇದು ನಿಮ್ಮ ಕ್ಯಾಮ್ರಾನ ಆ ಕಡೆ ಈ ಕಡೆ ಸ್ವೈಪ್ ಮಾಡೋಂಥದ್ದು, ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ. ಮತ್ತು ಇದು ಮ್ಯೂಟ್ ಆಪ್ಷನ್ನು ಕಾಣ್ತದೆ, ಎರಡನೇ ಆಪ್ಷನ್ನು ಮ್ಯೂಟ್ ಮಾಡ್ಬೋದು. ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಕಾಪಿರೈಟ್ ಸಾಂಗ್ಗಳು ಪ್ಲೇ ಆಗ್ತಾಯಿತ್ತು ಅಂದರೆ ಮ್ಯೂಟ್ ಮಾಡಬೇಕು ಆದಷ್ಟು, ಅದು ಮ್ಯೂಟ್ಗೆ. ಮತ್ತು ಇಲ್ಲಿ ಮೂರನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಇದು ರೀಟಚ್ ಆನ್, ಅಂದರೆ ನಿಮ್ಮ ಫೇಸ್ ಏನಾದರೂ ಇನ್ನೂ ಸ್ವಲ್ಪ ಎನ್ಹೆನ್ಸ್ ಆಗಿ
ಕಲರ್ಫುಲ್ಲಾಗಿ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡ್ತಾರಲ್ಲ ಆ ರೀತಿ ಏನಾದರೂ ಕಾಣಬೇಕು ಅಂದರೆ ಅದರ ರೀಟಚ್ ಆನ್ ಮಾಡಬೇಕು. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಆಪ್ಷನ್ನು ಕೆಳಗಡೆ 4ನೇ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಒಂದು ಆಯತಾಕಾರದಲ್ಲಿ ಕಾಣ್ತಾ ಇದೆ ನೋಡಿ. ನೀವು ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಏನಾಗ್ತದೆ ಗೊತ್ತಾ, ನಿಮ್ಮ ಲೈವ್ನ ನನಗೆ ಕ್ಲಿಕ್ ಮಾಡಲ್ಲ, ಕ್ಲಿಕ್ ಮಾಡಿದ್ರೆ ಮಾಡೇ ಬಿಡ್ತೀನಿ ನೋಡಿ ಹೈಲೈಟ್ ಸೇವ್ ಟು ಯುವರ್ ಚಾನಲ್ ಅಂದರೆ ನಿಮ್ಮ ಈ ವಿಡಿಯೋದ ಒಂದು 5 ನಿಮಿಷದ ವಿಡಿಯೋ ಕಟ್ಟಿಂಗ್ಸು ಹೋಗಿ ನಿಮ್ಮ ವಿಡಿಯೋದಲ್ಲಿ ಸೇವ್ ಆಗ್ತೈತೆ. 5 ನಿಮಿಷದ್ದು ನಿಮ್ಮ ಸಂಪೂರ್ಣ ಲೈವ್ ವಿಡಿಯೋದ ಮಧ್ಯೆ ಒಂದು ಕ್ಲಿಪ್ಪು, ಹೈಲೈಟ್ ಕ್ಲಿಪ್ಪು ಹೋಗಿ ಅಲ್ಲಿ ಅಪ್ಲೋಡ್ ಆಗುತ್ತೆ. ಹಾಗಾಗಿ ಅದು ಒಂದು ವಿಡಿಯೋ ಆಗುತ್ತೆ, ನಿಮ್ಗೆ ಬೆನಿಫಿಟ್ ಆಗುತ್ತೆ. ಮತ್ತು ನಿಮ್ಮ ಲೈವ್ ಏನಾದರೂ ಚೆನ್ನಾಗಿತ್ತು ಅಂದರೆ ಅದನ್ನು ನೋಡಿ ನಿಮ್ಮ ಲೈವ್ಗೆ ಎಂಟ್ರ್ ಆಗ್ತಾರೆ ಅವರು. ಆ ರೀತಿಯ ಆಪ್ಷನ್ ಇದೆ. ಮತ್ತು ಫೈನಲ್ಲು ಅಷ್ಟೇ ಅನ್ಕೋತೀನಿ. ಇದೆಲ್ಲ ಆದಮೇಲೆ ಅದೇ ಇನ್ನೊಂದು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ, ಅದನ್ನು ಹೇಳ್ತೀನಿ. ಈ ಥರ ಲೈವ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಯಾರಾದರೂ ನೇರ ಕಾಲ್ ಮಾಡಿದಾಗ ಅದನ್ನು ರಿಸೀವ್ ಮಾಡಬೇಡಿ, ಯಾಕಂದರೆ ನಿಮ್ಮ ಲೈವ್ ಕಟ್ ಆಗುತ್ತೆ. ಇನ್ ಕೇಸ್ ಅರ್ಜೆಂಟ್ ಇತ್ತು ಅಂದರೆ ವಾಟ್ಸಪ್ ಕಾಲ್ ರಿಸೀವ್ ಮಾಡ್ಬೋದು. ವಾಟ್ಸಪ್ ಕಾಲ್ ನೀವು ರಿಸೀವ್ ಮಾಡಿ ಮತ್ತೆ ನೀವು ಲೈವ್ಗೆ ಜಾಯ್ನ್ ಆದಾಗ ಅದು ರೀಕನೆಕ್ಟ್ ಆಗುತ್ತೆ. ರೀಕನೆಕ್ಟ್ ಆಗೋದ್ರಿಂದ ನಿಮ್ಮ ಚಾರ್ಟ್ ರೇಟ್ 0 ಆಗುತ್ತೆ, ಅದಂತೂ ಸತ್ಯ. ಆದರೆ ನಿಮ್ಮ ಲೈವ್ ಟೈಮ್ ಕಂಟಿನ್ಯೂ ಆಗ್ತಾ ಹೋಗ್ತದೆ, ಲೈವು ಎಂಡ್ ಆಗಲ್ಲ. ನೇರ ಕಾಲ್ ರಿಸೀವ್ ಮಾಡಿದ್ರೆ ಕಟ್ ಆಗ್ತೈತೆ, ವಾಟ್ಸಪ್ ಕಾಲ್ ರಿಸೀವ್ ಮಾಡಿದ್ರೆ ಕಟ್ ಆಗಲ್ಲ. ಆಲ್ಮೋಸ್ಟ್ ಆ ಲೈವ್ದು ಎಲ್ಲದು ಹೇಳಿದ್ದೀನಿ ಸೆಟ್ಟಿಂಗ್ಸ್ ಅನಿಸುತ್ತೆ, ಇನ್ಯಾವುದೂ ಇಲ್ಲ ಅನಿಸುತ್ತೆ. ಇನ್ನೂ ಕೆಲವೊಂದಿದೆ, ಯಾವುದು ನೈಟ್ ಬೋಟ್ ಅನ್ನೋದೊಂದು ಆಪ್ಷನ್ ಇದೆ. ಬಟ್ ಅದು ಇನ್ನೂ ಒಳಗಡೆ ಇದೆ, ಡೆಪ್ತಾಗಿ ಹೋಗಬೇಕು. ಅಲ್ಲೂ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಲೈಕ್ ಮಾಡಿದವರಿಗೆ ಅದು ಪ್ರತಿಕ್ರಿಯೆ ಕೊಡುತ್ತೆ, ಥ್ಯಾಂಕ್ ಯು ನೀವು ನಮ್ಮ ಚಾನಲ್ಗೆ ಬಂದು ಲೈಕ್ ಕೊಟ್ಟಿದ್ದಕ್ಕೆ ಅಂತ. ಒಂದು ನೈಟ್ ಬೋಟ್ ಅದು ಆಪ್ಷನ್ನು ಕೆಲಸ ಮಾಡುತ್ತೆ ಲೈವಲ್ಲಿ, ಬಟ್ ಅದರ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಸಿಂಪಲಾಗಿ ಒಂದಷ್ಟು ಆಪ್ಷನ್ ತಿಳ್ಕೊಂಡ್ರೆ ಸಾಕು. ಮೇಯ್ನಾಗಿ ಬರಬೇಕಾದ್ದು ಜನ ವಾಚ್ ಅವರು, ಅದು ಬಂದರೆ ಸಾಕು, ಎಲ್ಲ ನಾವು ಲೈವ್ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಸ್ನೇಹಿತರೆ, ಇದಿಷ್ಟು ಆಗಿತ್ತು ಲೈವ್ನ ಬಗ್ಗೆ ತಿಳಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡೆ. ಬಟ್ ಇವಾಗ ಕಾಲ ಬಂತು, ಅದಕ್ಕೆ ಲೈವ್ ವಿಡಿಯೋ ಬಗ್ಗೆ ಮಾಡೋವಂಥದ್ದು. ಬರೀ ಅಡೆತಡೆಗಳೇ ಆಗ್ತಾ ಇರ್ತವೆ. ಯಾಕೆ ಇತ್ತೀಚೆಗೆ ನಾವು ವೀಡಿಯೋ ಮಾಡಬೇಕಂದ್ರೆ ತುಂಬ ಅಡೆತಡೆಗಳು ಜಾಸ್ತಿ. ಈ ಕೊನೆಯ ಒಂದು ಆಪ್ಷನ್ ನೀವು ಲೈವ್ ಎಂಡ್ ಮಾಡೋದು ಹೇಳ್ತೀನಿ. ಇಲ್ಲಿ ಇಂಟು ಮಾರ್ಕ್ ಕಾಣ್ತಾ ಇದೆಯಲ್ಲ, ಇಂಟು ಅನ್ನೋದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈವ್ ಎಂಡ್ ಆಗುತ್ತೆ. ಹಾಗಾಗಿ ಆಮೇಲೆ ತೀರಾ ಚಾರ್ಟ್ ರೇಟ್ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಚಾರ್ಟ್ ರೇಟು ಎಲ್ಲ ಟೈಮಲ್ಲಿ ಒಂದೇ ರೀತಿ ಬರೋಲ್ಲ. ತುಂಬ ಸ್ಪೀಡ್ ಮೆಸೇಜ್ ಹಾಕಿದ್ರು ಬರುತ್ತೆ ಅನ್ನೋದು ಸುಳ್ಳು. ಸ್ಪೀಡ್ ಮೆಸೇಜ್ಗಳು ಹಾಕೋದು ಇತ್ತೀಚೆಗೆ ತಗೊಳ್ಳೋದು ಇಲ್ಲ. ರಿಪೀಟ್ ಮೆಸೇಜು 3 ಮೆಸೇಜ್ಗಿಂತ ಹೆಚ್ಚಾಯಿತು ಅಂದರೆ ಅದನ್ನು ಹೈಡ್ ಮಾಡ್ತಾ ಹೋಗುತ್ತೆ ಯೂಟ್ಯೂಬು. ಒಂದಷ್ಟು ಮೆಸೇಜ್ಗಳನ್ನ ನಾರ್ಮಲಾಗಿ ಮಾಡ್ತಾ ಇರಬೇಕು. ಕೊನೆಯಲ್ಲಿ ಸ್ವಲ್ಪ ಒಂದು 3 ನಿಮಿಷ 2 ನಿಮಿಷ ಸ್ಪೀಡ್ ಹಾಕೊಂಡ್ರೂ ಪರವಾಗಿಲ್ಲ, ಚಾರ್ಟ್ ರೇಟ್ ಬರುತ್ತೆ. ಅದು 100 ಆಗಬೇಕು ಅಂತೇನಿಲ್ಲ. ಒಂದೊಂದ್ಸರಿ 100 ಮೇಲೂ ಬರ್ತತೆ. ನಾರ್ಮಲಾಗಿ ಮೆಸೇಜ್ ಮಾಡೋದು, ತುಂಬ ಸ್ಪೀಡಾಗಿ ಮೆಸೇಜ್ ಮಾಡಿದ್ರು 15, 16, 20 ಹಂಗೆ ಬಂದಿರ್ತತೆ. ಚಾರ್ಟ್ ರೇಟ್ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ವಾಚ್ ಅವರ್ ಕಮ್ಮಿ ಬಂದು ಚಾರ್ಟ್ ರೇಟ್ 100, 150 ಬಂದರೂ ಪ್ರಯೋಜನ ಇಲ್ಲ. ವಾಚ್ ಅವರ್ ಜಾಸ್ತಿ ಇರಬೇಕು, ಚಾರ್ಟ್ ರೇಟ್ ಎಷ್ಟಿದ್ರೂ ನಡೀತದೆ. ಆಮೇಲೆ ಆದಷ್ಟು ಜನರನ್ನು ನಿಮ್ಮ ಲೈವ್ಗೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಿ, ಜನರನ್ನು ಲೈವಲ್ಲಿ ಉಳಿಸ್ಕೊಳ್ಳಿ. ಸಾಧ್ಯವಾದಷ್ಟು 5 ನಿಮಿಷ, ನನ್ನ ಒಂದು ಸಜೆಷನ್ನು, 5 ನಿಮಿಷ 10 ನಿಮಿಷ ಸಪೋರ್ಟ್ ಕೊಡೋರಿಗೆ ಲೈವ್ ಹೋಗಲೇಬೇಡಿ. ಅವ್ರು ಎಷ್ಟು ನಿಮಿಷ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದು ಆದಷ್ಟು ಕೌಂಟು ಆಗಲ್ವೇನೋ. ಸಾಧ್ಯವಾದಷ್ಟು ಒಂದು ಅರ್ಧ ಗಂಟೆ 20 ನಿಮಿಷ ಕೊಡ್ತಾರಲ್ಲ ಅಂಥವ್ರನ್ನ ನೀವು ನಿಮ್ಮ ಲೈವ್ಗೆ ಕರ್ಕೊಂಡ್ಬನ್ನಿ, ತುಂಬ ಯೂಸ್ ಆಗುತ್ತೆ. ನಾವೆಲ್ಲ ಹಂಗೆ ಮಾಡೋದು. ನಮಗೆ ಯಾರು ಒಂದು 10 ನಿಮಿಷದ ಮೇಲೆ 20 ನಿಮಿಷ ಈ ರೀತಿ ಸಪೋರ್ಟ್ ಕೊಡ್ತಾರೆ ನೋಡಿ. 20 ನಿಮಿಷದ ಮೇಲೆ ಅರ್ಧ ಗಂಟೆ ಅಂಥವ್ರಿಗೆ ನಾವು ಸಪೋರ್ಟ್ ಕೊಡೋದು, ಅಂಥವರೇ ಬಂದು ನಮಗೂ ಸಪೋರ್ಟ್ ಕೊಡ್ತಾರೆ. ಅವ್ರು ಚಾರ್ಟ್ ಮೆಸೇಜ್ ಮಾಡದೇ ಇದ್ರೂ ಪರವಾಗಿಲ್ಲ, ಲೈವಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದ್ದು ನಮ್ಮ ಲೈವ್ ಆನ್ ಇಟ್ಟರೆ ಸಾಕು, ವಾಚ್ ಅವರು ಆರಾಮಾಗಿ ಬರ್ತದೆ. ಅದ್ರ ಕಡೆ ನೀವೆಲ್ಲ ಫೋಕಸ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ವಿಡಿಯೋದ ಒಂದು ಇಂಪಾರ್ಟೆಂಟ್ ಘಟ್ಟ ಅಂದರೆ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಮ ಲೈವ್ಗೆ ಬರೋವಂಥವ್ರನ್ನೆಲ್ಲರೂ ನೀವು ನಿಮ್ಮ ಸಬ್ಸ್ಕ್ರೈಬರ್ ಆಗಿ ಹೇಗೆ ಮಾಡ್ಕೊಳ್ಳೋದು. ನಿಮ್ಮ ಲೈವ್ಗೆ ಬಂದು ಅವರು ಮೆಸೇಜ್ ಮಾಡಬೇಕು ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ ಆಗೇ ಬರಬೇಕು. ಈ ಒಂದು ಆಪ್ಷನ್ ನಿಲ್ಲಿಸ್ಕೊಳ್ಳೋ ಮುಖಾಂತರ ಒಂದು 5-10 ಸಬ್ಸ್ಕ್ರೈಬರ್ ಒಂದೊಂದು ಲೈವ್ಗೆ, ಅದು ನಿಮಗೆ ಎಷ್ಟು ಜನ ನಿಮ್ಮ ಲೈವ್ಗೆ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಆಪ್ಷನ್ ನಿಲ್ಲಿಸ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಆದರೆ ಈ ಒಂದು ಆಪ್ಷನ್ನು ಎಲ್ಲ ಟೈಮಲ್ಲೂ ವರ್ಕ್ ಆಗೋಲ್ಲ. ತೋರಿಸ್ತೀನಿ ನೋಡಿ. ಕೆಳಗಡೆ ಒಂದು ಮೆಸೇಜ್ ಮತ್ತು ಸೆಟ್ಟಿಂಗ್ಸ್ ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಚಾರ್ಟ್ ಫಿಲ್ಟರ್ ಮಾಡೋದು ಕ್ಲಿಕ್ ಮಾಡಿದ್ರೆ ಮೊದಲನೇ ಆಪ್ಷನು ಚಾರ್ಟ್ ಫಿಲ್ಟರ್ ಯಾಕೆ ಯೂಸ್ ಮಾಡಬೇಕು ಅಂತ ನಿಮಗೆ ಮುಂಚೆ ಹೇಳಿದ್ದೀನಿ ನಾನು. ಎರಡನೇ ಆಪ್ಷನ್ನು ಕಮ್ಯುನಿಟಿ ಮಾಡರೇಷನ್ ಅಂತ ಕಾಣ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ಮೊದಲನೇದು ಲೈವ್ ಚಾಟ್ ಅದು ಚಾಟ್ ಆನ್ ಮಾಡ್ಕೊಳ್ಳೋದು. ಎರಡನೇ ನೋಡಿ ಆಪ್ಷನ್ ಇದೆಯಲ್ಲ, ಪಾರ್ಟಿಸಿಪೆಂಟ್ ಮೋಡ್ ಕಾಣ್ತಾ ಇದೆಯಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಎನಿವನ್ ಅಂದರೆ ಯಾರು ಬೇಕಾದ್ರೂ ಬಂದು ನಮ್ಮ ಲೈವಲ್ಲಿ ಎಂಟ್ರಿ ಆಗ್ಬೋದು. ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಸಬ್ಸ್ಕ್ರೈಬರ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಬರಬೇಕು. ಇಲ್ಲಿ ಕಾಣ್ತಾ ಇದೆ ನೋಡಿ, ವಾಪಸ್ ಬನ್ನಿ. ಹೀಗೆ ಮಾಡೋದ್ರಿಂದ ನೋಡಿ ತೋರಿಸ್ತಾ ಇದೆ ಓನ್ಲಿ ಚಾನಲ್ ಸಬ್ಸ್ಕ್ರೈಬರ್ ಕ್ಯಾನ್ ಸೆಂಡ್ ಮೆಸೇಜ್. ಅಂದರೆ
ನಮ್ಮ ಲೈವ್ಗೆ ಅವ್ರು ಬರಬೇಕು ಅಂದರೆ ನಮಗೆ ಸಬ್ಸ್ಕ್ರೈಬರ್ ಆಗೇ ಬರಬೇಕು. ಈ ರೀತಿ ನಾವು ಸೆಟ್ಟಿಂಗ್ಸ್ ಮಾಡೋ ಮುಖಾಂತರ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಈ ಮೂಲೆಯದು ಆಪ್ಷನ್ ಕ್ಲಿಕ್ ಮಾಡಿ ಕಮ್ಯುನಿಟಿ ಮಾಡರೇಷನ್, ಅದು 2ನೇ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಅನ್ನೋ ಆಪ್ಷನ್ ಇರಬೇಕು. ನೀವು ಅಂತ ಇರ್ತಿರ್ತಾನೆ ಸಬ್ಸ್ಕ್ರೈಬರ್ ಅಂತ ನೀವು ಸೆಟ್ ಮಾಡ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಅವರು ಸಬ್ಸ್ಕ್ರೈಬರ್ ಆಗೇ ಬರ್ತಾರೆ ಅವ್ರಿಗೆ ಅವಶ್ಯಕತೆ ಇದ್ದರೆ. ಆದರೆ ಇದು ತುಂಬ ಜನ ನಮ್ಮ ಲೈವ್ಗೆ ಬಂದು ಮೆಸೇಜ್ ಮಾಡ್ತಾಯಿದ್ರೆ ಒಂದು ಹಂತಕ್ಕೆ ಲೈವ್ ಬೆಳೆದ ಮೇಲೆ ಮಾಡಬೇಕು. ಇದನ್ನು ನೀವು ಸ್ಟಾರ್ಟಿಂಗೇ ಇದನ್ನು ಇಟ್ಕೊಂಡು ಕೂತ್ಕೊಂತು ಅಂದರೆ ಇವ್ರು ಲೈವಲ್ಲಿ ಯಾರಿಲ್ಲ ಏನಿಲ್ಲ, ನಾವು ಯಾಕೆ ಸಬ್ಸ್ಕ್ರೈಬರ್ ಆಗಿ ಹೋಗ್ಬೇಕು ಇವ್ರಿಗೆ ಅನ್ನೋ ಒಂದು ಮೈಂಡ್ಸೆಟ್ ಬರ್ತದೆ. ಬರೋರು ಬರ್ದಂಗೆ ಆಗ್ತಾರೆ. ಸಾಧ್ಯವಾದಷ್ಟು ಒಂದು 10-20 ಜನ, ಒಂದು 10 ಜನ ಮೇಲಿದ್ದು ನಿಮಗೆ ಡೈಲಿ ಸಪೋರ್ಟ್ ಸಿಗ್ತಾ ಇದ್ದಾಗ ಅವಾಗ ಇದನ್ನು ಆನ್ ಮಾಡ್ಕೊಳ್ಳಿ. ಎಲ್ಲ ಟೈಮಲ್ಲೂ ಆನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಒಳ್ಳೆಯದು ಇದೆ ಮತ್ತು ನೆಗೆಟಿವ್ ಇದೆ. ಹಾಗಾಗಿ ಇದು ಈ ವಿಡಿಯೋದ ಒಂದು ಮೇಯ್ನ್ ಟಾಪಿಕ್ ಆಗಿತ್ತು. ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೇನೆ ನಿಮಗೆಲ್ಲರಿಗೂ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳೋದನ್ನು ಮರ್ತೆ ನೋಡಿ, ಕೊನೆಯಲ್ಲಿ ಆವಾಗ ಲೈವ್ ಎಂಡ್ ಆದಾಗ ಇಲ್ಲಿ ತೋರಿಸುತ್ತೆ ನೋಡಿ, ವ್ಯೂಸು, ಟೋಟಲ್ ವಾಚ್ ಟೈಮು, ಅವರೇಜ್ ವ್ಯೂ ಡ್ಯೂರೇಷನ್ನು, ಚಾರ್ಟ್ ರೇಟು ನೋಡಿ, ಇವೆಲ್ಲದನ್ನು ಸೇರಿಸಿ ನಮಗೆ ಯೂಟ್ಯೂಬು ಒಂದು WH ವಾಚ್ ಅವರನ್ನು ಕೊಡ್ತದೆ. ಇದೆಲ್ಲದನ್ನು ಅಂದಾಜು ಮಾಡಿ. ಹಾಗಾಗಿ ವಾಚ್ ಟೈಮ್ ಬಂದು ಜೊತೆಗೆ ಚಾರ್ಟ್ ರೇಟು ಇರಬೇಕು. ಆದರೆ ಚಾರ್ಟ್ ರೇಟ್ ಜಾಸ್ತಿ ಬಂದು ವಾಚ್ ಟೈಮ್ ಕಡಿಮೆ ಇದ್ದಾಗ ನಿಮ್ಗೆ ಅಷ್ಟೊಂದು ವಾಚ್ ಟೈಮ್ ಏನು ಬರೋಲ್ಲ. ವಾಚ್ ಟೈಮ್ ಹೆಚ್ಚಿದ್ದಾಗ ಸ್ವಲ್ಪ ಚಾರ್ಟ್ ರೇಟು ತಗೊಳ್ಳಿ. ಓಕೆ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ನೀವು ಲೈವ್ ಮಾಡ್ತಾ ಇದ್ದಾಗ ಯಾರ್ದೋ ನಿಮ್ಮ ಸ್ನೇಹಿತರದು ಮತ್ತು ನಿಮ್ಮ ಆಪ್ತರದು ಒಂದು ಫೋನ್ ಕರೆ ಬಂದಾಗ ನೀವು ರಿಸೀವ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅದು ಇಂಪಾರ್ಟೆಂಟ್ ಕಾಲ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಫೋನ್ ಏನಾದರೂ ರಿಸೀವ್ ಮಾಡ್ತು ಅಂದರೆ ನಿಮ್ಮ ಲೈವ್ ಕಟ್ಟಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂಥ ಸಂದರ್ಭದಲ್ಲಿ ನೀವು ಆದಷ್ಟು ವಾಟ್ಸಪ್ ಕಾಲ್ನ ಮಾಡೋಕ್ಕೆ ಅವ್ರಿಗೆ ಹೇಳಬೇಕು. ಹಾಗೆ ವಾಟ್ಸಪ್ ಕಾಲ್ನ ನೀವು ರಿಸೀವ್ ಮಾಡೋದ್ರಿಂದ ನಿಮ್ಮ ಲೈವ್ ಕಟ್ಟಾಗಲ್ಲ, ಅದು ಪುನಃ ರೀಕನೆಕ್ಟಿಂಗ್ ಆಗುತ್ತೆ. ರೀಕನೆಕ್ಟಿಂಗ್ ಆದರೆ ನೀವು ಹಿಂದೆ ಮಾಡಿರ್ತಕ್ಕಂಥದ್ದು ಚಾರ್ಟ್ ರೇಟ್ ಹೋಗ್ಬೋದು, ಚಾರ್ಟ್ ರೇಟ್ ಹೊಸೋಗುತ್ತೆ, ಮತ್ತು ಚಾರ್ಟ್ ರೇಟ್ ಮೊದಲಿಂದ ಆಗ್ತದೆ. ಆದರೆ ನಿಮ್ಮ ಲೈವು ಎಷ್ಟು ವಾಚ್ ಅವರ್ ಆಗಿತ್ತು ಅದರಿಂದ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ವಾಟ್ಸಪ್ ಕರೆಗಳನ್ನ ಸ್ವೀಕರಿಸಿ, ತೊಂದರೆ ಆಗೋದಿಲ್ಲ. ನೇರ ಕರೆಗಳನ್ನು ಸ್ವೀಕರಿಸಿದ್ರೆ ನಿಮಗೆ ನಿಮ್ಮ ಲೈವ್ ಕಟ್ಟಾಗುತ್ತೆ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳಿದೆ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.